ಎಲ್ಲರಿಗೂ ನಮಸ್ಕಾರ. ಡ್ರೀಮ್ ಡೀಲ್ ಗ್ರೂಪ್ ಆಫ್ ಕಂಪನಿಯಿಂದ ಮಾತಾಡ್ತಾ ಇರುವಂತದ್ದು. ಮೊನ್ನೆ ಕುಖ್ಯಾತ ವಕೀಲರಾದಂಥ ಪುಟ್ಟೇಗೌಡ ಅನ್ನೋ ಒಬ್ಬ ವ್ಯಕ್ತಿಯು ನಮ್ಮ ಡ್ರೀಮ್ ಡೀಲ್ ಕಂಪನಿಯ ಬಗ್ಗೆ ಸುಳ್ಳು ಆರೋಪ ಮಾಡಿದ್ದು. ಪ್ರತಿಯೊಂದು ಯಾವುದೇ ಒಂದು ಕಚೇರಿ, ಸಂಘ ಸಂಸ್ಥೆಗಳ ಆಫೀಸ್ಗಳಾಗಿರ್ಬೋದು, ಬೆಳಗ್ಗೆ 9ರಿಂದ 5 ಅಥವಾ 10ರಿಂದ 5:15 ತನಕ ಓಪನ್ ಇರುತ್ತೆ. ಆದರೆ ಆ ವ್ಯಕ್ತಿ ನಮ್ಮ ಸಂಸ್ಥೆಯ ಕಚೇರಿ ರಾಮನಗರ ಬ್ರಾಂಚ್ ಏನು ಒಂದು 5:30ಗೆ ಸ್ಟಾಫ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಸಮಯದಲ್ಲಿ ಬಂದು ಅಂದ್ರೆ ಸಾವಿರಾರು ಕೋಟಿ ವಂಚನೆ ಮಾಡ್ತಿದ್ದಾರೆ, 400 ಕೋಟಿ ಹಗರಣ ಮಾಡಿದ್ದಾರೆ ಡ್ರೀಮ್ ಡೀಲ್ ಕಂಪನಿಯಿಂದ. ಜೊತೆಗೆ ತುಂಬಾ ರೈತರಿಗೆ ಮೋಸ ಆಗಿದೆ, 50,000 ಲಕ್ಷ ರೂಪಾಯಿ ಕಟ್ಟಿಸ್ಕೊಂಡಿದ್ದಾರೆ ಅಂತ ಆರೋಪ, ಅಂದ್ರೆ ಮೀನ್ಸ್ ಸುಳ್ಳು ಆರೋಪ ಮಾಡಿ ಒಂದು ವಿಡಿಯೋನ ವೈರಲ್ ಮಾಡಿರ್ತಾರೆ. ಆ ವಿಡಿಯೋ ವೈರಲ್ ಮಾಡೋದಕ್ಕೆ ತಕ್ಕಂತ ಮಾಹಿತಿಗಳನ್ನ ಕೇಳಿದ್ದಾರೆ ಆ ವಿಡಿಯೋದಲ್ಲಿ. ಅದನ್ನ ನಾವೆಲ್ಲ ಒಂದು ಏನು ಡ್ರೀಮ್ ಡೀಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀವಿ, ನಾವೆಲ್ಲ ಸೇರಿ ಪ್ರತಿಯೊಂದು ದಾಖಲಾತಿಗಳನ್ನು ನಾವು ನೀಡ್ತೀವಿ ಬನ್ನಿ ಅಂತ ಕರೆದಿದ್ದಕ್ಕೆ ಆ ವ್ಯಕ್ತಿ ಇವತ್ತು ಅದನ್ನ ನೋಡಲು ಏನ್ ಮಾಡಿದ್ದಾರೆ, ನಮ್ಮ ಜೊತೆ ಕೂತು ಮಾತಾಡೋಷ್ಟು ಸಂಯಮ ಇಲ್ಲ. ನಮ್ಮ ಪ್ರತಿಯೊಂದು ದಾಖಲಾತಿಗಳು ನಮ್ಮ ಕೈಯಲ್ಲಿದೆ. ನಮ್ಮ ಕಂಪನಿಯ ಲೀಗಲ್ ಸರ್ಟಿಫಿಕೇಟ್ಸ್ ನೋಡ್ತಾ ಇರ್ಬೋದು ಪ್ರೀತಿಯ ಗ್ರಾಹಕರೇ. ಪ್ರತಿಯೊಂದು ನಮ್ಮ ಒಂದು ಸಂಸ್ಥೆ ನಡಿಬೇಕು ಅಂದ್ರೆ ಏನೆಲ್ಲ ಒಂದು ದಾಖಲಾತಿಗಳು ಬೇಕು ಪ್ರತಿಯೊಂದು ಇದೆ ನಮ್ಮ ಹತ್ರ. ಪ್ರತಿಯೊಂದು ನಾವು ಸಬ್ಮಿಟ್ ಮಾಡ್ತೀವಿ, ಅದನ್ನ ಪರಿಶೀಲನೆ ಮಾಡಬಹುದು. ಯಾವುದೇ ಒಬ್ಬ ವಕೀಲರು ಬೀದಿಲಿ ನಿಂತು ಗಲಾಟೆ ಮಾಡಲ್ಲ. ಯಾರೋ ಒಬ್ರು ಆರೋಪ ಹೊರಿಸಿದ್ದಾರೆ ಅಂತಂದ್ರೆ ಆ ವ್ಯಕ್ತಿ ಏನ್ ಮಾಡ್ತಾರೆ, ಅದನ್ನ ಒಂದು ನ್ಯಾಯಬದ್ಧವಾಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಿ, ಕಂಪ್ಲೇಂಟ್ ರೈಸ್ ಮಾಡಿ, ಕೋರ್ಟ್ ಸಬ್ಮಿಟ್ ಮಾಡಿ, ಅಲ್ಲಿ ಒಂದು ಕಕ್ಷಿದಾರನ ಕರೆಸಿ, ಮೀನ್ಸ್ ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಕರೆಸಿ ನ್ಯಾಯನ ಒದಗಿಸ್ಕೊಡ್ತಾರೆ. ನಾವು ತುಂಬಾ ಲಾಯರ್ಗಳನ್ನ ನೋಡಿದೀವಿ, ನಮ್ಮ ಅಕ್ಕಪಕ್ಕದ ಮನೆಯಲ್ಲಿದ್ದಾರೆ, ಜೊತೆಗೆ ನಮ್ಮ ಕಸಿನ್ಸ್ ಕೂಡ ಲಾಯರ್ ಆಗಿದ್ದಾರೆ. ಯಾರು ಕೂಡ ಬೀದಿಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ ಮಾಡಲ್ಲ. ಲಾಯರ್ ಕೆಲಸ ಏನು, ಕಚೇರಿ ಕೋರ್ಟ್ ಹೋಗ್ತಾರೆ, ನ್ಯಾಯ ಪರ ಅಥವಾ ವಿರೋಧ ವಾದ ಮಾಡ್ತಾರೆ, ಕಕ್ಷಿದಾರರಿಗೆ ನ್ಯಾಯ ಒದಗಿಸ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬಟ್ ಈ ವ್ಯಕ್ತಿ ಒಂದು ನಾನು ಲಾಯರ್ ಅಂತ ಹೇಳ್ಕೊಂಡು, ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಪುಟ್ಟೇಗೌಡ್ರೆ, ನೀವು ಲಾಯರ್ ಆಗಿದ್ದೀರಿ ಅಂದ್ರೆ ನೀವು ಓದಿರೋ ಒಂದು ಸರ್ಟಿಫಿಕೇಟ್ ನ ನಮ್ಗೆ ತೋರಿಸ್ಕೊಡಿ. ನಮ್ಮ ಕಂಪನಿಯ ಏನು ಡಾಕ್ಯುಮೆಂಟ್ ಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ನಮ್ಮ ಕೈಯಲ್ಲಿದೆ. ನಮ್ಮ ಎದುರುಗಡೆ ಬಂದು ಕೂತ್ಕೊಂಡು ನಮ್ಮ ಕಂಪನಿಯ ಪ್ರತಿಯೊಂದು ಡಾಕ್ಯುಮೆಂಟ್ ನ ನೀವು ಅಬ್ಸರ್ವ್ ಮಾಡಿ, ಬೀದಿ ನಿಂತ್ಕೊಂಡು ನೀನು ಐಡಿ ತೋರಿಸು, ನಿನ್ನ ಕಂಪನಿ ಡಾಕ್ಯುಮೆಂಟ್ ಕೊಡಂದ್ರೆ ಯಾರ್ಯಾರೋ ಬೀದಿಲಿ ಹೋಗೋ ವ್ಯಕ್ತಿಗೆ, ಈಗ ನಾನು ಮನೆ ವಾಸ ಮಾಡ್ತಿರ್ತೀನಿ, ಸ್ವಂತ ಮನೆ ಇರುತ್ತೆ ನನಗೆ, ನನ್ನ ಮನೆ ಬಾಗಿಲಿಗೆ ಬಂದು ನಿನ್ ಮನೆ ನಿನ್ ಮನೆ ಈ ಸೊತ್ತು ಕೊಡು, ನಿನ್ ಮನೆ ಡಾಕ್ಯುಮೆಂಟ್ ಕೊಡು ಅಂದ್ರೆ ನಾನು ಬೀದಿಲಿ ಹೋಗೋ ದಾಸನಿಗೆ ಡಾಕ್ಯುಮೆಂಟ್ ಕೊಡಕ್ಕಾಗುತ್ತಾ? ಸುಮ್ನೆ ಕೇಳಿದ್ರೆ ಕೊಡಕ್ಕಾಗುತ್ತಾ? ಲೀಗಲ್ ಆಗಿ ಬಂದು ಲೀಗಲ್ ಮುಖಾಂತರ ಅಂದ್ರೆ ಕಾನೂನುಬದ್ಧವಾಗಿ ಬಂದು ಕೇಳಿದ್ರೆ ಪ್ರತಿಯೊಂದು ನಮ್ಮ ಏನು ಕಂಪನಿಯ ಡಾಕ್ಯುಮೆಂಟ್ ಇದೆ ಅಥವಾ ನನ್ನ ಮನೆಯ ಏನು ಸತ್ತಿದೆ ಅದನ್ನ ತೋರಿಸಬಹುದು. ಸುಮ್ನೆ ಆರೋಪ ಮಾಡಿದ್ರೆ ಯಾರು ಕೊಡಕ್ಕಾಗುತ್ತೆ? ಈ ವ್ಯಕ್ತಿ ನಮ್ಮ ಕಂಪನಿಗೆ ಮೀನ್ಸ್ ಅವ್ರು ಏನೋ ಕೇಳಿದ್ದಾರೆ ಸಮಥಿಂಗ್, ಬಟ್ ನಮ್ಮ ಕಂಪನಿ ಯಾವುದು ಇಲ್ಲೀಗಲ್ ಬಿಸ್ನೆಸ್ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ಕಂಪನಿಯ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ನಮ್ಮ ಕಂಪನಿಯ ಲೀಗಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾವುದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ. ಈ ವ್ಯಕ್ತಿ ಇದೊಂದು ಇಟ್ಕೊಂಡು ಇವತ್ತು ನಮ್ಮ ಕಂಪನಿಯ ವಿರುದ್ಧ ಸುಳ್ಳು ಆರೋಪ ವಿಡಿಯೋಗಳನ್ನ ಮಾಡಿ ಎಲ್ಲೋ ಬೀದಿಲಿ ನಿಂತ್ಕೊಂಡು ಲಾಯರು ಆರೋಪ ಮಾಡೋದಲ್ಲ ಸ್ವಾಮಿ. ಬಂದು ನಮ್ಮ ಹತ್ರ ಕೂತ್ಕೊಳ್ಳಿ, ಬಂದು ನಮ್ಮ ಪ್ರಮೋಟರ್ಗಳಾಗಿರ್ಬೋದು ಅಥವಾ ಇಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿಗಳಾಗಿರ್ಬೋದು, ಇವತ್ತು ಕಂಪನಿ MD ಮೊಹಮ್ಮದ್ ಸುಹೇಲ್ ಸರ್ ಅವರು ಸಾವಿರಾರು ಜನಕ್ಕೆ ಅನ್ನ ಹಾಕ್ತಾ ಇದ್ದಾರೆ. ನಮ್ಮಂತ ಬಡ ಮಹಿಳೆಯರು ಎಲ್ಲೋ ಕಷ್ಟಪಡ್ದಿಂದ ಇವತ್ತು ಒಂದು ಹೆಣ್ಣು ಮಗಳು 9,000 ಸಂಪಾದನೆ ಮಾಡಬೇಕು ಅಂದ್ರೆ 8 ಅವರ್ 12 ಅವರ್ ಕೆಲಸ ಮಾಡಬೇಕು. ಎಷ್ಟು ಕಷ್ಟ ಇದೆ ಜೀವನ ನಡೆಸೋದಕ್ಕೆ ಗೊತ್ತು, ಹಳ್ಳಿ ವಿಭಾಗದಲ್ಲಾಗಿರ್ಬೋದು, ಸಿಟಿ ವಿಭಾಗದಲ್ಲಾಗಿರ್ಬೋದು. ಆದ್ರೆ ಈ ಡ್ರೀಮ್ ಡೀಲ್ ವತಿಯಿಂದ ಸಾವಿರಾರು ಹೆಣ್ಣು ಮಕ್ಕಳು ಅನ್ನ ತಿಂತಾ ಇದೀವಿ, ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದೀವಿ, ಸಾಕ್ಷಿಗೆ ಇಷ್ಟೊಂದು ಜನ ಇದೀವಿ, ಎಷ್ಟೋ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಾ ಇದೀವಿ, ಲಕ್ಷಾಂತರ ಜನಕ್ಕೆ ಒಂದು ಏನು ನಮ್ಮ ಕಂಪನಿ ಪ್ರಾಡಕ್ಟ್ ನ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಅದನ್ನೆಲ್ಲ ಬಂದು ಕೂತ್ಕೊಂಡು ನೋಡಿ. ಲಕ್ಷ ಕಟ್ಟಿಸ್ಕೊಳ್ಳೋ ಕಂಪನಿ ನಮ್ದಲ್ಲ ಸ್ವಾಮಿ. ನಾವು ಏನು ಎಲೆಕ್ಟ್ರಾನಿಕ್ ಫರ್ನಿಚರ್ ಕೊಡ್ತೀವಿ ಅದನ್ನ ಮಾತ್ರ ಕೊಡ್ತಾ ಇದೀವಿ. ಇದ್ರ ಬಗ್ಗೆ ಬೇಕಾದ್ರೆ ಮಾಹಿತಿ ಕೇಳಿ. ಈ ಆರೋಪನ ಮಾಡಿದ್ದು ಇದೆಲ್ಲ ಸುಳ್ಳು ಆರೋಪ. ಈ ವ್ಯಕ್ತಿ ಇನ್ನೆಲ್ಲಾದ್ರೂ ಈ ತರ ವಿಡಿಯೋ ಮಾಡಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ರೆ ದಯವಿಟ್ಟು ಇದು ಯಾರು ನಂಬೇಡಿ. ಯಾಕಂದ್ರೆ ಈ ವ್ಯಕ್ತಿ ಕೆಲಸನೇ ಇಷ್ಟು. ರಿಯಲ್ ಆಗಿ ಲಾಯರ್ ಆಗಿದ್ರೆ ಕೋರ್ಟ್ ಅಲ್ಲಿ ವಾದ ಮಾಡಿ ನಿಯತ್ತಾಗಿ ಸಂಪಾದನೆ ಮಾಡಿ ಜೀವನ ಮಾಡಿ ಸ್ವಾಮಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಗ್ರಾಹಕರಿಗೂ, ನಮ್ಮ ಡ್ರೀಮ್ ಡೀಲ್ ಗ್ರಾಹಕರಿಗೆ ನಾ ಕೇಳ್ಕೊಳ್ಳೋದೇನಂದ್ರೆ, ಯಾರು ಇಂತ ಕೆಲವೊಂದು ಫೇಕ್ ಏನು ವ್ಯಕ್ತಿಗಳಿರ್ತಾರೆ ಅವ್ರ ಮಾತನ್ನ ಯಾರು ನಂಬೇಡಿ. ನಮ್ಮ ಸಂಸ್ಥೆ ಇವಾಗ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಫರ್ನಿಚರ್ಸ್, ಎಲೆಕ್ಟ್ರಾನಿಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಅದನ್ನ ಬೇಕಾದ್ರೆ ನೀವು ಬಂದು ಕೇಳಿ, ನಾವು ತೋರಿಸ್ಕೊಡ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.